ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಆಯಿಷಾ ದೊಡ್ಮನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು SSLC ಪರೀಕ್ಷೆ 3 ಬರೀತಿರುವಂತಹ ವಿದ್ಯಾರ್ಥಿಗಳಿಗೆ ಸಹಾಯ ಆಗಲಿ ಅಂತ ಹೇಳಿ 4 ಅಂಕದ ಪ್ರಶ್ನೆಯನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಅದು ಯಾವುದಪ್ಪ ಅಂತ ಕೇಳಿದ್ರೆ ನಕ್ಷಾ ವಿಧಾನ. ಸರಿನಾ? ಕ್ವಶನ್ ಯಾವ ಥರ ಕೇಳ್ತಾರೆ ನೋಡ್ರಿ. 2 ಚರಾಕ್ಷರವುಳ್ಳ ಸಮೀಕರಣಗಳ ಜೋಡಿಗೆ ಪರಿಹಾರ ಕಂಡುಹಿಡಿಯಿರಿ ಅಂಥೇಳಿ 2 ಕ್ವಶನನ್ನು ಕೊಡ್ತಾರೆ. ಒಂದನೇದು x+2y = 8, ಎರಡನೇದು x+y = 5. ಇದೇ ಕ್ವಶನ್ ಯಾಕೆ ತೊಗೊಂಡಿದ್ದೀನಿ ಅಂತಂದರೆ ಯಾರೋ ಒಬ್ಬ ಸ್ಟೂಡೆಂಟು ಅದನ್ನು ಕಮೆಂಟ್ ಮಾಡಿದ್ರು, ಸೊ ಅದಕ್ಕೋಸ್ಕರ ಈ ಕ್ವಶನನ್ನು ತೊಗೊಂಡಿದ್ದೀನಿ. ಓಕೆನಾ? ಇದನ್ನು ಸಾಲ್ವ್ ಮಾಡಬೇಕು ಅಂತಂದರೆ ಫಸ್ಟ್ ನೀವೇನು ಮಾಡಬೇಕು, ಈ ಥರ ಸಪ್ರೇಟಾಗಿ ಇಲ್ಲೊಂದು ಇಕ್ವೇಷನ್ ಬರ್ಕೊಳ್ಳಿ, ಈ ಕಡೆ ಒಂದು ಇಕ್ವೇಷನ್ ಬರ್ಕೊಂಡು ನೀವೇನು ಮಾಡಬೇಕು, ಈ ಥರ ಬಾಕ್ಸನ್ನು ಹಾಕ್ಕೋಬೇಕು. ಈ ಇಕ್ವೇಷನ್ಗೆ ಸಪ್ರೇಟ್ ಬಾಕ್ಸು, ಈ ಇಕ್ವೇಷನ್ಗೆ ಸಪ್ರೇಟ್ ಬಾಕ್ಸನ್ನು ಹಾಕ್ಕೋಬೇಕು. ಸರಿನಾ? ಹಾಂ, ಇದರಲ್ಲಿ ಫಸ್ಟ್ ನಾವಿಲ್ಲಿ x ಬರಿತೀವಿ, ಈ ಕಡೆ y ಬರಿತೀವಿ. ಓಕೆನಾ? ಈಗ ಈ ಇಕ್ವೇಷನಿನ ಕ್ವಶನನ್ನು ಸಾಲ್ವ್ ಮಾಡ್ತಾ ಹೋಗೋಣ ಬರ್ರಿ. ಆಯಿತಾ? ಇದರಲ್ಲಿ ಫಸ್ಟ್ ನಾವು ಬೆಲೆಯನ್ನು ಕೊಡಬೇಕು. ನಾನು ಇದರಲ್ಲಿ ಎಕ್ಸ್ಗೆ 0 ಅಂತ ಹೇಳಿ ಕೊಡ್ತೀನಿ. ಓಕೆನಾ? ಹಾಂ, ಒಂದೇದೇನು x = 0 ಅಂತ ಹೇಳಿ. ಈಗ ಈ ಇಕ್ವೇಷನನ್ನು ಕನ್ಸಿಡರ್ ಮಾಡಬೇಕು. x+2y = 8 ಅಂಥೇಳಿ. ಓಕೆನಾ? ಈಗ ಎಕ್ಸ್ ಜಾಗದಲ್ಲಿ ನಾವೇನು ಹಾಕಬೇಕು, 0. ಬಾಕಿ ಎಲ್ಲನೂ ಸೇಮ್ ಇರುತ್ತೆ. ಎಕ್ಸ್ ಜಾಗದಲ್ಲಿ 0, ಆಮೇಲೆ ಪ್ಲಸ್ ಇದೆ, ಆಮೇಲೆ 2, ಆಮೇಲೆ y = 8 ಅಂಥೇಳಿ. ಓಕೆನಾ? ನೆಕ್ಸ್ಟು 2y ಇಲ್ಲೇ ಇರುತ್ತೆ, ಈ 8 ಇಲ್ಲೇ ಇರುತ್ತೆ. ಈ 0 ಈ ಕಡೆ ಹೋದಾಗ -0, 8ರಲ್ಲಿ 0 ಕಳೆದ್ರೆ 8 ಇರುತ್ತೆ. ಸೊ ಅದು ಪ್ರೊಸೆಸ್ ಎಲ್ಲ ಮಾಡೋದು ಬೇಕಾಗಿಲ್ಲ ಈ ಕಡೆ 0 ಇದ್ದಾಗ. ಈಗ y ಮಾತ್ರ ಇಲ್ಲೇ ಇರಲಿ, ಈ 8 ಇರಲೇ ಇಲ್ಲಿ. ಈ 2 ಈ y ಜೊತೆ ಗುಣಾಕಾರದಲ್ಲಿ ಚಿಹ್ನೆ ಜೊತೆ ಸೇರಿಕೊಂಡಿದೆ. ಈ ಕಡೆ ಬಂದಾಗ ಅದು ಭಾಗಾಕಾರ ಆಗುತ್ತೆ. 2 1 2, 2 4 8. y ಜಾಗದಲ್ಲಿ ಎಷ್ಟು ಬಂತು, 4 ಅಂಥೇಳಿ ಬಂತು. x 0 ಆದಾಗ y ಬೆಲೆ ಎಷ್ಟಾಯಿತು, 4 ಅಂಥೇಳಿ ಬಂತು. ಓಕೆನಾ? ಈಗ ನೆಕ್ಸ್ಟು ನಾವು ಇಲ್ಲಿ x ಜಾಗದಲ್ಲಿ 1 ಆದರೂ ತೊಗೋಬೋದು, ಇಲ್ಲ ಅಂತಂದರೆ y ಜಾಗದಲ್ಲಿ 0 ತೊಗೋಬೋದು. ಇದರಲ್ಲಿ ಈ ಥರ ಇಕ್ವೇಷನ್ಸ್ನ ಕೊಟ್ಟಾಗ ನೀವೇನು ಮಾಡಿರಿ, ಒಂದು x ಜಾಗದಲ್ಲಿ 0 ತೊಗೊಳ್ರಿ, ಮತ್ತೊಂದು y ಜಾಗದಲ್ಲಿ 0 ತೊಗೊಳ್ರಿ. ಆವಾಗ ಈಸಿಯಾಗಿ ಈ ಥರ ಇಕ್ವೇಷನ್ ಬಂದುಬಿಡುತ್ತೆ. ಅಕಸ್ಮಾತ್ ನೀವೇನಾದರೂ ಇಲ್ಲಿ x ಜಾಗದಲ್ಲಿ 0 ಆಮೇಲೆ ಇಲ್ಲಿ 1 ತೊಗೊಂಡ್ವಿ ಅಂತಂದರೆ ಇಲ್ಲಿ ಭಾಗಾಕಾರದಲ್ಲಿ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಆ ಥರ ತೊಗೊಳ್ಲಿಕ್ಕೆ ಹೋಗಬೇಡ್ರಿ. P/Q ಫಾರ್ಮಲ್ಲಿ ಬರುತ್ತೆ ಉತ್ತರ. ಅದಕ್ಕೋಸ್ಕರ y ಜಾಗದಲ್ಲಿ ಈ ಸಲ 0 ತೊಗೋತೀನಿ. ಓಕೆನಾ? ಹಾಂ, ಈಗ ಎರಡನೇದು ಯಾವುದು, y = 0. ಸೇಮ್ ಇದೇ ಇಕ್ವೇಷನ್ನ ಬರ್ಕೋಬೇಕು. x+2y = 8. ಓಕೆನಾ? x ಜಾಗದಲ್ಲಿ x ಹಾಗೆ ಇರಲಿ, ಪ್ಲಸ್ 2 ಜಾಗದಲ್ಲಿ 2 ಹಾಗೆ ಇರಲಿ, y ಜಾಗದಲ್ಲಿ ಏನು ಹಾಕಬೇಕು, 0 = 8. ಓಕೆನಾ? x+2, ಈ ಬ್ರ್ಯಾಕೆಟ್ ಅರ್ಥ ಏನು, ಗುಣಾಕಾರ ಅಂಥೇಳಿ. 2 × 0 = ಎಷ್ಟಾಗುತ್ತೆ, 0. ಅದನ್ನು ನೆನ್ಪಿಟ್ಕೊಳ್ರಿ. ಕನ್ಫ್ಯೂಸ್ ಆಗಿ 2 0, 2 × 0 2 ಅಂಥೇಳಿ ಬರೆಯೋ ಚಾನ್ಸಸ್ ಇರುತ್ತೆ, ಇಲ್ಲ 1 ಅಂತ ಬರೆಯೋ ಚಾನ್ಸಸ್ ಇರುತ್ತೆ. ನೆನಪಿರಲಿ, 0ವನ್ನು ಯಾವುದೇ ಸಂಖ್ಯೆಯಿಂದ ಗುಣಾಕಾರ ಮಾಡಿದ್ರೂ ಸಹಿತ ಅದ್ರ ಉತ್ತರ 0ನೇ ಬರುತ್ತೆ. =8. ಈಗ x+0 ಬಂತು ಅಂತ ಅಂದ ತಕ್ಷಣ ಅಲ್ಲಿ ಯಾವುದೇ ರೀತಿ ಕ್ಯಾಲ್ಕುಲೇಷನ್ ನಡೆಯಲ್ಲ. x ಜಾಗದಲ್ಲಿ ಏನು ಬಂದುಬಿಡುತ್ತೆ, 8 ಅಂತ ಹೇಳಿ ಬರುತ್ತೆ. ಈಗ y ಜಾಗದಲ್ಲಿ 0 ತಗೊಂಡಾಗ x ಬೆಲೆ ಏನು ಬಂತು, 8 ಅಂತ ಹೇಳಿ ಬಂತು. ಓಕೆನಾ? ಈಗ ಈ ಇಕ್ವೇಷನ್ ಒಂದು ಕ್ಯಾಲ್ಕುಲೇಷನ್ ಮುಗಿದು ಹೋಗಿದೆ. ಓಕೆನಾ? ಈಗ ಇಲ್ಲಿ ಎರಡನೇ ಇಕ್ವೇಷನ್ನ ನೋಡಬೇಕು. ಓಕೆ, ಇಲ್ಲೂ ಫಸ್ಟ್ x ಬರೀರಿ, y ಬರೀರಿ. ಇಲ್ಲಿ ಮತ್ತು ಕನ್ಫ್ಯೂಸ್ ಆಗಬೇಡಿ. ನಮಗೆ ಜಸ್ಟ್ 2 ಬೆಲೆ ಬಂದರೂ ಸಾಕು. ಇಫ್ ನಿಮ್ಮ ಬೆಲೆ ಬರುತ್ತೆ, ಕಂಡು ಹಿಡಿಯೋದು ಈಸಿ ಅಂತ ಅನ್ಸಿದ್ರೆ ಮತ್ತೊಂದು ಬೆಲೆಯನ್ನು ಸಹಿತ ನೀವು ತೊಗೋಬೋದು. x ಜಾಗದಲ್ಲಿ 1 ತೊಗೋಬೋದು, ಇಲ್ಲ y ಜಾಗದಲ್ಲಿ 1 ತೊಗೊಂಡು ಬೆಲೆಯನ್ನು ಕಂಡು ಹಿಡಿಬೋದು, ನಿಮಗೆ ಬಿಟ್ಟಿರೋದು. ಓಕೆ, ಆದರೆ 2 ಕಂಡು ಹಿಡಿದ್ರೆ ಇನಫ್, ಸಾಕು 2 ಕಂಡು ಹಿಡಿಯೋದು. ಓಕೆನಾ? ಸರಿ, ಈಗ x ಜಾಗದಲ್ಲಿ 0 ಹಾಕ್ತೀನಿ. ಓಕೆ, ಒಂದೇದು ಯಾವುದು, x = 0. ಈಗ ಈ ಕ್ವೆಶನಿಗೋಸ್ಕರ ಕಂಡು ಹಿಡಿತಾ ಇರೋದು x = 0, x+y = 5. ಓಕೆನಾ? ಈಗ x ಜಾಗದಲ್ಲಿ ಏನು ಹಾಕಬೇಕು, 0, ಆಮೇಲೆ ಯಾವ ಚಿಹ್ನೆ ಇದೆ, ಪ್ಲಸ್, ಆಮೇಲೆ y = 5. ನಾನು ಹೇಳಿದೆ ಅಲ್ವಾ, 0 ಬಂದಾಗ ಈ ಕಡೆ ಹೋಗಿ -0 ಆಗುತ್ತೆ, 5ರಲ್ಲಿ 0 ಕಳೆದ್ರೆ 0. ಈಗ ಆ ಪ್ರೊಸೆಸ್ ಮಾಡಿ ತೋರಿಸ್ತೀನಿ. x = 5 ಇಲ್ಲೇ ಇರಲಿ, ಇಲ್ಲಿ 0 ಇದೆಯಾ, ಈ ಕಡೆ ಹೋದಾಗ -0 ಆಯಿತಾ. ಹಾಂ, y = 5ರಲ್ಲಿ 0 ಕಳೆದ್ರೆ 5.
ಇಷ್ಟೇ ಸಿಂಪಲ್. ಅದಕ್ಕೆ ಇಲ್ಲಿ 5 ಬರುತ್ತೆ ಅನ್ನೋ ಕಾರಣಕ್ಕೆ 0ನೆಲ್ಲ ಈ ಕಡೆ ತೊಗೊಂಡು ಹೋಗುವಂಥ ರಾಮಾಯಣ ಮಾಡಲ್ಲ. ಓಕೆನಾ. y = ಎಷ್ಟಾಯಿತು 5 ಅಂತ ಹೇಳಿ ಬಂತು. ಸರಿ, ಈಗ ನೆಕ್ಸ್ಟು ಇಲ್ಲಿ y = 0 ತೊಗೊಂಡಿದ್ನಲ್ವಾ, ಇಲ್ಲಿ x = 1 ತೊಗೊಂಡು ಲೆಕ್ಕ ಮಾಡಿ ತೋರಿಸ್ತೀನಿ. ಓಕೆನಾ. ಸರಿ, ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ತೊಗೋಬೋದು. x ಜಾಗದಲ್ಲಿ 0 ತೊಗೋಬೋದು, y ಜಾಗದಲ್ಲೂ 0 ತೊಗೊಂಡು ಮಾಡಬಹುದು. ಈಗ ನಾನೇನು ಮಾಡ್ತೀನಿ, x ಜಾಗದಲ್ಲಿ 1 ತೊಗೊಂಡು ಮಾಡಿ ತೋರಿಸ್ತೀನಿ ನಿಮಗೆ. ಓಕೆ, x = 1. ಈಗ x + y = 5. ನೆಕ್ಸ್ಟು x ಜಾಗದಲ್ಲಿ ಏನಾಗಬೇಕು 1 + y = 5. y ಹಾಗೆ ಇರಲಿ, 5 ಹಾಗೆ ಇರಲಿ. ಈ +1 ಆ ಕಡೆ ಹೋದಾಗ -1, y = 5ರಲ್ಲಿ 1 ಕಳೆದ್ರೆ 4. ಓಕೆನಾ. ನೋಡಿ, x ವ್ಯಾಲ್ಯೂ 1 ಬಂದಾಗ y ಬೆಲೆ ಎಷ್ಟಾಯಿತು 4. ಅದನ್ನು ಇಲ್ಲಿ ಬರೀರಿ. ಓಕೆನಾ. 2 ಕಂಡು ಹಿಡಿದ್ರೆ ಸಾಕು. ಇಫ್ ನಿಮಗೆ ಕಂಡು ಹಿಡಿಬೇಕು ಅಂತ ಅನಿಸುತ್ತೆ ಮತ್ತೆ ಬೇಕಾದ್ರೆ x = 2 ತೊಗೊಂಡಾದ್ರು ಮಾಡಿರಿ, ಇಲ್ಲ y = 0 ತೊಗೊಂಡಾದರೂ ಮಾಡಿರಿ. ಓಕೆನಾ. ಈಗ ಇಲ್ಲಿ ಕಂಡುಹಿಡಿಯುವಂಥ ಬೆಲೆ ಬಂದಿದೆಯಲ್ಲ, ಈ ಬೆಲೆಯನ್ನು ನಾವು ಏನು ಮಾಡಬೇಕು, ಗ್ರಾಫ್ ಹಾಳೆಯಲ್ಲಿ ಅದನ್ನು ತೋರಿಸ್ಬೇಕು. ನಿಮ್ಗೆ ಆಲ್ರೆಡಿ ಎಕ್ಸಾಮಲ್ಲಿ ಗ್ರಾಫ್ ಹಾಳೆಯನ್ನು ಕೊಟ್ಟಿರ್ತಾರೆ, ಆ ಗ್ರಾಫ್ ಹಾಳೆಯಲ್ಲಿ ನೀವು ಮಾಡಿದ್ರೆ ಆಯಿತು. ಓಕೆ, ಬನ್ನಿ ಅದನ್ನು ಗ್ರಾಫ್ ಹಾಳೆಯಲ್ಲಿ ಸಾಲ್ವ್ ಮಾಡೋಣ. ಈ ಥರ ಗ್ರಾಫ್ ಶೀಟನ್ನು ಎಕ್ಸಾಮಲ್ಲಿ ಕೊಟ್ಟಿರ್ತಾರೆ. ಓಕೆನಾ. ನೀವೇನು ಮಾಡಬೇಕು, ಕರೆಕ್ಟಾಗಿ ಮಧ್ಯದಲ್ಲಿ ಒಂದು ಲೈನನ್ನು ಹಾಕಬೇಕು ಈ ಥರ. ಓಕೆ, ಅದಾದಮೇಲೆ ಇಲ್ಲೂ ಸಹಿತ ಮಧ್ಯದಲ್ಲಿ ಒಂದು ಲೈನನ್ನು ಹಾಕಬೇಕು. ಕರೆಕ್ಟ್ ಮಧ್ಯದಲ್ಲಿ ಹಾಕಿ, ನಿಮಗೆ ವಿಡಿಯೋ ಕರೆಕ್ಟಾಗಿ ಕಾಣಿಸಲ್ಲ ಅಂಥೇಳಿ ನಾನು ಒಂದು ಕಾರ್ನರಲ್ಲಿ ಇದನ್ನು ಹಾಕ್ತಾಯಿದ್ದೀನಿ. ಓಕೆನಾ. ಸರಿ, ಇಲ್ಲಿ ಮಧ್ಯ ಒಂದು ಬಿಂದು ಸಿಗುತ್ತಲ್ಲ, ಅದನ್ನು 0 ಅಂತೇಳಿ ಹೆಸರು ಕೊಡಿ. ಅದಾದಮೇಲೆ ಇಲ್ಲಿಂದ ಈ ಕಡೆ ಇಲ್ಲಿ ನೋಡಿರಿ, ಕರೆಕ್ಟಾಗಿ ಡಾರ್ಕರ್ ಲೈನ್ಸ್ ಬರ್ತಾ ಹೋಗಿದೆಯಲ್ಲ, ಅಲ್ಲೇ ಹೆಸರನ್ನು ಅಂದರೆ ನಂಬರನ್ನು ಕೊಡ್ತಾ ಹೋಗ್ಬೇಕು ನೀವು. ಇಲ್ಲಿ 1 2 3 4 5 6 7 8 ಅಂತೇಳಿ ನಾನು ಕೊಡ್ತೀನಿ. ಓಕೆನಾ. ನೀವು ಯಾವುದ್ರ ಆಧಾರದ ಮೇಲೆ ಕೊಡಬೇಕು ಅಂತ ನೋಡಿರಿ. ಈ ಬಾಕ್ಸನ್ನು ನೋಡಿ, ಈ ಬಾಕ್ಸ್ನ ಆಧಾರದ ಮೇಲೆ ಕೊಡಬೇಕು. ಅಂದರೆ ಇಲ್ಲಿ ನೋಡಿರಿ, ಇಲ್ಲೇನಾದರೂ ನಿಮ್ಮ ನಂಬರ್ಸು ಇಲ್ಲಿ ಹೈಯೆಸ್ಟ್ ನಂಬರೇ ಇಲ್ಲಿ ನೋಡಿ, ಈ ಬಾಕ್ಸು ನೋಡಬೇಕು, ಈ ಬಾಕ್ಸು ನೋಡಬೇಕು. ಈ ಬಾಕ್ಸಲ್ಲಿ ಹೈಯೆಸ್ಟ್ ನಂಬರ್ ನಮ್ಮದು 8 ಇದೆ. ಸೊ ನಾವೇನು ಮಾಡ್ಬೋದು, ಇಲ್ಲಿ 8ರ ತನಕ ಕೊಟ್ಕೋಬೋದು, ಅಥವಾ ಇಲ್ಲೂ 8ರ ತನಕ ನಾವು ಕೊಟ್ಕೋಬೋದು. ಓಕೆನಾ. ಅದೇ ಏನಾದರೂ ನಿಮ್ಮ ಆನ್ಸರು 20 10 ಆ ಥರ ಏನಾದರೂ ಬಂತು ಅಂದರೆ ನಿಮ್ಗೆ ಇಲ್ಲೆಲ್ಲಿ 20 10ರ ತನಕ ಕೊಡಲಿಕ್ಕಾಗತ್ತೆ, ಆಗಲ್ಲ ಅಲ್ವಾ. ಅದಕ್ಕೋಸ್ಕರ ನೀವೇನು ಮಾಡ್ಕೋಬೇಕು, ಇಲ್ಲಿ ನಂಬರ್ಸ್ ರೇಷಿಯೋನ ಚೇಂಜ್ ಮಾಡ್ಕೋಬೇಕು. ಅಂದರೆ ಇಲ್ಲಿ 2 4 6 8 10 ಹಿಂಗೆ ಕೊಡ್ತಾ ಹೋದರೆ ಬರುತ್ತೆ. ಇಲ್ಲ ಅದಕ್ಕೂ ಚೇಂಜ್ ಮಾಡ್ಬೋದು, 5 10 15. ಒಟ್ಟು ಡಿಸ್ಟೆನ್ಸ್ ಏನು ಮಾಡಬೇಕು, ಅದರ ಮಧ್ಯೆ ಸೇಮ್ ಇಡ್ತಾ ಹೋಗಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು 1 ಬರುತ್ತೆ, ಇಲ್ಲ 5 ಬರುತ್ತೆ, ಇಲ್ಲ ಆಮೇಲೆ 7 ಬರುತ್ತೆ, ಈ ಥರ ಎಲ್ಲ ಆಗಂಗಿಲ್ಲ. ಅಂದರೆ ಎರಡೂ ಸಂಖ್ಯೆಗಳ ಮಧ್ಯ ಡಿಸ್ಟೆನ್ಸ್ ಏನಾಗಬೇಕು, ಸೇಮ್ ಇರಬೇಕು. ನೋಡಿ, 0 ಮತ್ತು 1ರ ಮಧ್ಯೆ 1 ಇದೆ ಅಲ್ವಾ, 1 ಮತ್ತು 2ರ ಮಧ್ಯೆ 1 ಇದ್ದರೆ ಆ ಥರ ಸೇಮ್ ಡಿಸ್ಟೆನ್ಸ್ ಇರಬೇಕು 2ರ ಮಧ್ಯನೂ. ಓಕೆನಾ. ಇಲ್ಲಿ ನಂಬರ್ ಜಾಸ್ತಿ ಆಗ್ತಾ ಹೋದಾಗೂ ನೀವಿಲ್ಲಿ ರೇಷಿಯೋಸ್ನ ಜಾಸ್ತಿ ಮಾಡಬೇಕು. ಓಕೆನಾ. ನಮ್ಮದು 8 ಲಾಸ್ಟ್ ಇದೆ, ಸೊ ನಾನೇನು ಮಾಡ್ತಾ ಇದ್ದೀನಿ, 1 2 3 4 ಅಂತಲೇ ತೊಗೊತಿದ್ದೀನಿ. ನಿಮ್ಮ ಆನ್ಸರ್ ಏನಾದರೂ ಜಾಸ್ತಿ ಬಂತು ಅಂತಂದರೆ ನೀವು ಇಲ್ಲಿ ಜಾಸ್ತಿ ತೊಗೊಳ್ರಿ. ಓಕೆನಾ. ಸರಿ, ಇಲ್ಲ ಆಯಿತಾ. ಇದಾದಮೇಲೆ ಇದು ಪ್ಲಸ್ಸು, ಇದು ಎಕ್ಸ್ ಅಕ್ಷ, ಇದು ಹೇಳೋದು ಮರ್ತಿದ್ದೆ, ಇದು ಎಕ್ಸ್ ಅಕ್ಷ. ಈ ಕಡೆ ಬರುತ್ತಲ್ಲ, ಇದು y ಅಕ್ಷ ಅಂಥೇಳಿ. ಓಕೆನಾ. ಇದು ಎಕ್ಸ್ ಅಕ್ಷದ ಪ್ಲಸ್ ಪಾಸಿಟಿವ್ ಸೈಡು, ಈ ಕಡೆ ನೆಗೆಟಿವ್ ಸೈಡ್ ಬರುತ್ತೆ. ಅಂದರೆ -1 -2 -3 -4 -5 -6 -7 -8. ಓಕೆನಾ. ಹಾಂ, ಅದೇ ರೀತಿ ಇದು y ಅಕ್ಷ ಅಂತ ಹೇಳಿದಲ್ವಾ, ಇದು y ಅಕ್ಷದ ಪ್ಲಸ್ ಸೈಡ್. ಅಂದರೆ 1 2 3 4 5 6 7 8, ಇಲ್ಲಿ ಬೇಕಾದ್ರೆ 9 ತಗೊಳ್ರಿ. ಇದು -1 -2 -3 -4 ಈ ಥರ ತೊಗೋಬಹುದು. ಓಕೆನಾ. ಇಲ್ಲೂ ಸಹಿತ ನೀವು ರೇಷಿಯೋಸ್ನ ಚೇಂಜ್ ಮಾಡ್ಕೋಬಹುದು, 2 4 6 8 ಆ ಥರ. ಓಕೆನಾ. ಸರಿ, ಈಗ ಈ ಬಾಕ್ಸ್ನ ಆಧಾರದ ಮೇಲೆ ಅಲ್ಲಿ ನಂಬರ್ಸನ್ನು ಹಾಕ್ತಾ ಹೋಗಬೇಕು. ಸರಿನಾ. ನಿರ್ದೇಶಾಂಕಗಳನ್ನು ಗುರುತ್ತಾ ಹೋಗಬೇಕು. x 0 ಇದ್ದಾಗ y ಜಾಗದಲ್ಲಿ 4 ಇದೆ, ಈ ಥರ ನೋಡ್ಬೇಕು ನೀವೀಗ. x 0 ಇದ್ದಾಗ y ಜಾಗದಲ್ಲಿ 4 ಇದೆ. ಸರಿ, ಇಲ್ಲಿ ನೋಡ್ರಿ, ಇದು x ಅಕ್ಷ ಅಲ್ವಾ, x ಅಕ್ಷದಲ್ಲಿ 0 ಎಲ್ಲಿ ಬಂದಿದೆ, ಇಲ್ಲಿ. x 0 ಇದ್ದಾಗ y, ಇದು y ಅಕ್ಷ ಅಲ್ವಾ, y ಜಾಗದಲ್ಲಿ 4 ಎಲ್ಲಿ ಬಂದಿದೆ, ಇಲ್ಲಿ. ಸರಿ, ಒಂದು ನಿಮಿಷ ನಾನು ಪೆನ್ ತೊಗೋತೀನಿ, ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಆದರೆ ನೀವು ಎಕ್ಸಾಮಲ್ಲಿ ಪೆನ್ನನ್ನು ಯೂಸ್ ಮಾಡೋ ಹಾಗಿಲ್ಲ, ಪೆನ್ಸಿಲನ್ನು ಯೂಸ್ ಮಾಡಬೇಕು. ಅರ್ಥ ಆಯ್ತಾ.
ಇಲ್ಲಿ 0 ಎಕ್ಸ್ ಜಾಗದಲ್ಲಿ, ಇದು ಎಕ್ಸ್ ಅಕ್ಷ, ಇದು ಎಕ್ಸ್ ಜಾಗದಲ್ಲಿ 0, ಇದು ವೈ ಅಕ್ಷ, ವೈ ಜಾಗದ 4 ಇಲ್ಲಿದೆ. ಓಕೆನಾ? 0 ಅದಕ್ಕೆ ನೇರವಾಗಿ ತೊಗೊಂಡು ಹೋಗಬೇಕು 4. ಇಲ್ಲೇನು ಬರೀಬೇಕು? 0, 4 ಅಂತ ಹೇಳಿ ಬರೀಬೇಕು. ಇದನ್ನು ಮೆನ್ಷನ್ ಮಾಡಲೇಬೇಕು. ಓಕೆನಾ? ನೆಕ್ಸ್ಟು ಇಲ್ಲಿ ನೋಡ್ರಿ, ಎಕ್ಸ್ ಜಾಗದಲ್ಲಿ 8 ಇದ್ದಾಗ ವೈ ಜಾಗದಲ್ಲಿ 0 ನೆನ್ಪಿಟ್ಕೊಳ್ಳಿ. ಎಕ್ಸ್ ಜಾಗದಲ್ಲಿ 8, ವೈ ಜಾಗದಲ್ಲಿ 0. ಇದು ಎಕ್ಸ್ ಅಕ್ಷ ಅಲ್ವಾ? ಎಕ್ಸ್ ಜಾಗದಲ್ಲಿ 8 ಇದೆ, ಇದು ವೈ ಅಕ್ಷ, ಇದು ವೈ ಅಕ್ಷ. ಓಕೆನಾ? ವೈ ಜಾಗದಲ್ಲಿ 0 ಎಲ್ಲಿ ಬಂದಿದೆ ನೋಡ್ರಿ, ಇಲ್ಲಿ ನೋಡ್ರಿ, ಇಲ್ಲೇ ಇದೆ ಅಲ್ವಾ? ಹಾಗಾದ್ರೆ ಅದು ಎಲ್ಲೂ ಹೋಗಲ್ಲ, ಈ ಕಡೆ. ಎಕ್ಸ್ ಜಾಗದಲ್ಲಿ 8, ವೈ ಜಾಗದಲ್ಲಿ 0. ಇದು ಫಸ್ಟ್ ಬರೆಯೋದು ಯಾವತ್ತು? ಎಕ್ಸ್ ಜಾಗದ್ದು. ಈ ಕಡೆ ಬರೆಯೋದು ಯಾವತ್ತು? ವೈ ಜಾಗದ್ದು. ಓಕೆನಾ? ಸರಿ. ಈಗ ಮತ್ತೆ ನೀವು ಪೆನ್ಸಿಲನ್ನು ತಗೊಂಡು ಏನು ಮಾಡಬೇಕು? ಇದು ಎರಡನ್ನು ಜಾಯಿನ್ ಮಾಡಬೇಕು ಕರೆಕ್ಟಾಗಿ. ಓಕೆನಾ? ಹಾಂ, ಈ ಥರ ಜಾಯಿನ್ ಮಾಡಿ ಇಲ್ಲಿ ಈ ಅಕ್ಷದ ಹೆಸರು ಇಲ್ಲಿ ಸಮೀಕರಣದ ಹೆಸರನ್ನು ಬರೀಬೇಕು. ನೋಡಿರಿ, ಇದು ಆನ್ಸರ್ ಯಾವ ಸಮೀಕರಣದ ಹೇಳ್ರಿ? ಎಕ್ಸ್ ಪ್ಲಸ್ 2y = 8 ಈ ಸಮೀಕರಣದಲ್ವಾ? ಅದನ್ನು ಬರೀಬೇಕು. ಎಕ್ಸ್ ಪ್ಲಸ್ 2y = 8 ಅಂಥೇಳಿ. ಓಕೆನಾ? ಸರಿ. ಈಗ ಇಲ್ಲಿ ಎರಡನೇ ಇಕ್ವೇಷನ್ ಕಂಡು ಹಿಡಿದಿದ್ವಲ್ಲ, ಇದರ ಗ್ರಾಫನ್ನು ಇಲ್ಲಿ ಹಾಕಬೇಕು. ಇದೇ ಗ್ರಾಫಲ್ಲೇ ಹಾಕಬೇಕು, ಹೊಸದಾಗಿ ಎರಡನೇ ಗ್ರಾಫಲ್ಲೆಲ್ಲ, ಸೇಮ್ ಗ್ರಾಫಲ್ಲೇ ಇದನ್ನ ಹಾಕಬೇಕು. ಓಕೆನಾ? ಸರಿ. ಬೆಲೆ ಏನಿತ್ತು? ಎಕ್ಸ್ ಜಾಗದಲ್ಲಿ 0 ಇದ್ದಾಗ ವೈ ಜಾಗದಲ್ಲಿ ಎಷ್ಟು? 5. ಓಕೆನಾ? ಸರಿ. ಪೆನ್ಸಿಲ್ ನೋಡಿರಿ, ಎಕ್ಸ್ ಜಾಗದಲ್ಲಿ 0, ವೈ ಜಾಗದಲ್ಲಿ ಎಷ್ಟು? 5. ಓಕೆನಾ? ಇಲ್ಲಿ ಎರಡನೇ ಅಕ್ಷರದ್ದು ಅಂತ ಗೊತ್ತಾಗಲಿ ಅಂತ ಹೇಳಿ ರೆಡ್ಡಿಂಕನ್ನು ಯೂಸ್ ಮಾಡ್ತಾ ಇದ್ದೀನಿ. ಓಕೆ? ಸರಿ. ಇಲ್ಲಿ ಎಕ್ಸ್ ಜಾಗದಲ್ಲಿ 0 ಇದ್ದಾಗ ವೈ ಜಾಗದಲ್ಲಿ 5. ಸೊ ಏನಾಗುತ್ತೆ? 0, 5. ನಾನು ಪೆನ್ನನ್ನು ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ನೀವು ಎಕ್ಸಾಮಲ್ಲಿ ಯಾವುದೇ ಕಾರಣಕ್ಕೂ ಪೆನ್ ಯೂಸ್ ಮಾಡಬಾರ್ದು, ಪೆನ್ಸಿಲನ್ನೇ ಯೂಸ್ ಮಾಡಬೇಕು. ಎರಡೂ ಗ್ರಾಫು ಪೆನ್ಸಿಲಲ್ಲೇ ಇರಬೇಕು. ಓಕೆನಾ? ಸರಿ. ಎಕ್ಸ್ ಜಾಗದಲ್ಲಿ 1 ಇದ್ದಾಗ ವೈ ಜಾಗದಲ್ಲಿ ಎಷ್ಟಿದೆ? 4. ಎಕ್ಸ್ ಜಾಗ, ಇದು ಎಕ್ಸ್ ಅಕ್ಷ ಅಲ್ವಾ? ಎಕ್ಸ್ ಜಾಗದಲ್ಲಿ 1, ವೈ ಜಾಗದಲ್ಲಿ ಎಷ್ಟು? 4. ಇದೇ ಲೈನಲ್ಲೇ ಮುಂದೆ ಹೋಗಬೇಕು. ಓಕೆನಾ? ಇಲ್ಲಿ ವೈ ಎಕ್ಸ್ ಜಾಗದಲ್ಲಿ 1 ಇದ್ದಾಗ ವೈ ಜಾಗದಲ್ಲಿ 4. ನೋಡಿರಿ, ಇದೇ ಲೈನ್. ಎಕ್ಸ್ ಜಾಗದಲ್ಲಿ 1, ಇದು ಎಕ್ಸ್ ಅಕ್ಷ, ಇಲ್ಲಿ 1 ಇದೆ, ಇದೇ ಲೈನಲ್ಲೇ ಮುಂದೆ ಹೋಗಬೇಕು. ವೈ ಜಾಗದಲ್ಲಿ 4. ಓಕೆನಾ? ಇಲ್ಲಿ 4 ಇದೆ ಅಲ್ವಾ? ಸೊ ಇಲ್ಲಿ ಬರುತ್ತೆ, ಹೀಗೊಂದು ಹೋಗುತ್ತೆ, ಹೀಗೊಂದು ಬರುತ್ತೆ. ಓಕೆ? ಈಗ 2 ಪಾಯಿಂಟ್ ಸಿಕ್ತು. ಆ 2 ಪಾಯಿಂಟಿಗೆ ಕರೆಕ್ಟಾಗಿ ನಾವೇನು ಹಾಕಬೇಕು? ಗ್ರಾಫನ್ನು ಹಾಕಬೇಕು. ಓಕೆನಾ? ಸರಿ. ಈಗ ಅದಕ್ಕೆ ನಕ್ಷೆಯನ್ನು ಯಾವುದು ಅಂತ ಹೇಳಿ ಬರೀರಿ, ಗುರುತಿಸಿ. ಎಕ್ಸ್ ಪ್ಲಸ್ ವೈ = 5 ಅಂಥೇಳಿ ಬಂದಿದೆ. ಹೌದಾ? ಹಾಂ. ಈಗ ಎರಡೂ ನಕ್ಷೆನ ನೋಡಿ, ಇದು ಒಂದು ಪಾಯಿಂಟಲ್ಲಿ ಕರೆಕ್ಟಾಗಿ ಹೋಗಿ ಜಾಯಿನ್ ಆಗಿದೆ. ಹೌದಿಲ್ಲ? ಒಂದು ಪಾಯಿಂಟಲ್ಲಿ ಹೋಗಿ ಕರೆಕ್ಟಾಗಿ ಜಾಯಿನ್ ಆಗಿರುತ್ತೆ. ಆ ಪಾಯಿಂಟ್ ಯಾವುದು ಅಂತ ನೋಡಿರಿ. ಎಕ್ಸ್ ಜಾಗದಲ್ಲಿ ಎಲ್ಲಿ ಜಾಯಿನ್ ಆಗಿದೆ? ಪರಿಹಾರ ಅಂಥೇಳಿ ಬರೀರಿ. ಎಕ್ಸ್ ಜಾಗದಲ್ಲಿ ಎಲ್ಲಿ ಜಾಯಿನ್ ಆಗಿದೆ? 2, ವೈ ಜಾಗದಲ್ಲಿ ಎಲ್ಲಿ ಜಾಯಿನ್ ಆಗಿದೆ? 3. ಓಕೆನಾ? ಎಕ್ಸ್ ಜಾಗದಲ್ಲಿ 2, ವೈ ಜಾಗದಲ್ಲಿ 3. ಓಕೆ? ಹಾಂ. ಇದಿಷ್ಟ ಆದಮೇಲೆ ಇದಕ್ಕೂ ಮುಂಚೆ ಇಲ್ಲೊಂದು ಬರಿಬೇಕು. ಹಾಂ, ಏನು ಅಂತ ನೋಡ್ರಿ. ಎಕ್ಸ್ ಅಕ್ಷ = 1 ಸೆಂಟಿಮೀಟರ್ ನೋಡ್ರಿ, ಎಕ್ಸ್ ಅಕ್ಷನ ಇದು 1 ಸೆಂಟಿಮೀಟರ್, ಇದು 1 ಸೆಂಟಿಮೀಟರ್ ಎಷ್ಟು ಮಾನ ಇದೆ ನೋಡ್ರಿ. ಇಲ್ಲೂ 1, ಇಲ್ಲಿ 1ರಿಂದ 2 ಅಂದರೆ ಇಲ್ಲೂ ಮಧ್ಯದಲ್ಲಿ 1 ಗ್ಯಾಪ್ ಇದೆ, ಅಂದರೆ 1 ಮಾನ ಅಂತ ಹೇಳಿ ಬರೀರಿ. ಓಕೆನಾ? ನೆಕ್ಸ್ಟು ವೈ ಅಕ್ಷ, ಅದು ಸೇಮ್ ಇದೆ ಅಲ್ವಾ? 1 ಸೆಂಟಿಮೀಟರ್ ಇಲ್ಲೂ 1, 2, 3, 4 ತೊಗೊಂಡಿದ್ದೀವಿ. ಸೊ 1 ಮಾನ ಅಂಥೇಳಿ ಬರುತ್ತೆ. ಅದೇ ಅಕಸ್ಮಾತ್ ನಾವೇನಾದರೂ 2, 4, 6 ಹಿಂಗೆ ತೊಗೊಂಡಿದ್ರೆ ಇಲ್ಲಿ 1 ಮಾನದ ಬದಲಾಗಿ 2 ಮಾನ ಅಂಥೇಳಿ ಬರ್ತಿತ್ತು. ಇಲ್ಲಿ 5 ಏನಾದರೂ ತೊಗೊಂಡಿದ್ದರೆ ಇಲ್ಲಿ 5 ಮಾನ ಅಂಥೇಳಿ ಬರ್ತಿತ್ತು. ಓಕೆನಾ? ಈ ಥರ ಇದಿಷ್ಟನ್ನು ಬರಿಬೇಕು. ಇಲ್ಲಿ ಪರಿಹಾರನೂ ಸಹಿತ ಬರಿಬೇಕು. ಇಲ್ಲೇ ಬರಿಬೇಕು ಇಲ್ಲ, ಇಲ್ಲಿ ಕೆಳಗಡೆ ಬರೆದ್ರು ಓಕೆ, ಏನೂ ಪ್ರಾಬ್ಲಮ್ ಇಲ್ಲ. ಓಕೆನಾ? ಅದು ಗ್ರಾಫ್ ಮಾತ್ರ ಕ್ಲಿಯರ್ ಆಗಿ ಈ ಥರ ಕ್ಲಿಯರ್ ಕಟ್ಟಾಗಿ ನಿಮ್ಮ ಪಾಯಿಂಟ್ಸ್ಗಳು ಕಾಣಿಸ್ಬೇಕು. ಈ ನಿರ್ದೇಶಾಂಕ ಬರೆಯೋದು ಮಾತ್ರ ಮರಿಬೇಡ್ರಿ. ಓಕೆನಾ? ಸರಿ, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಅದೇ ರೀತಿ SSLC ಪರೀಕ್ಷೆ 3 ಬರೀತಿರುವಂಥ ವಿದ್ಯಾರ್ಥಿಗಳಿಗೆ ಏನಾದರೂ ಡೌಟ್ ಇದ್ದರೆ, ಗಣಿತ ವಿಷಯದಲ್ಲಿ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಅದರ ಮೇಲೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಸರಿ, ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.